ಗಣ್ಯ ವ್ಯಕ್ತಿಗಳು ಹಾಗೂ ರೈತ ಬಾಂಧವರು, ಸೈನಿಕರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು, ಯುವಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ಮಾನೇಸ್ ಅವರನ್ನ ಅತ್ಯಂತ ಜೋರಾದ ಚಪ್ಪಾಳೆಯ ಮೂಲಕ ಪ್ರೀತಿಯ ಕರತಾಡನದೊಂದಿಗೆ ಎಂದರೆ ಅದು ನಮ್ಮ ಕನ್ನಡ ಭಾಷೆಯ ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡಲಿ. ನಿಂತಿರುವಂತಹ ಹಳೆಯ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ದಯವಿಟ್ಟು ಅಲ್ಲಿ ಓಡಾಡದೆ ಈ ಒಂದು ಕಾರ್ಯಕ್ರಮಕ್ಕೆ ಚಂದಗಾಣಿಸಿಕೊಡ್ಲಿಕ್ಕೆ, ಯಶಸ್ವಿಗೊಳಿಸಿಕೊಡ್ಲಿಕ್ಕೆ ವೇದಿಕೆ ಮುಂಭಾಗದಲ್ಲಿ ಆಸನಗಳ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. एक साथ राष्ट्रगीत शुरू कर। मंगलदायक जय हे भारत भाग्य विधाता, भारत जननीय तनुजाते, शंकर रामानुज विचारण्य बसवेश्वर मध्वर लीलारण्य, ब्रह्मचर्यक्षरि पन्ना पंपर कुमिपति जन्ना, कुमार व्यासर मंगल राम, रघुवीरगढ़ पुण्य राम, नानक रामानंद ನಮಸ್ಕಾರ. ಹಾಗೆ ಎಲ್ಲರಿಗೂ ಬೆಳಗಿನ ಶುಭಾಶಯಗಳು. ಕನ್ನಡ ನಾಡಿ ಪಾಸ್ ಮಾಡಿದಾಗ 1956 ನವೆಂಬರ್ 1ರಲ್ಲಿ ಕನ್ನಡಗೆ ಮಾತನಾಡುವಂತಹ ಹಾಗಾಗಿ ಅದೇ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಸಡಗರ ಸಂಭ್ರಮದಿಂದ ಈ ಒಂದು 70ನೇ ಕನ್ನಡ ರಾಜ್ಯೋತ್ಸವ ದಿನವನ್ನು ಶ್ರೀ ಶ್ರೀನಿವಾಸ್ ಮಾನೇಸರ್ ಅವರನ್ನ ಹಾರ್ದಿಕವಾಗಿ ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಈ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನನ್ನ ಹಾರ್ದಿಕವಾದಂತಹ ಸ್ವಾಗತವನ್ನು ಕೊಡ್ತಾ ಈ ನನ್ನ 2 ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೇವೆ. ಸ್ವಾಗತ, ಸುಸ್ವಾಗತ ಸರ್. ಧನ್ಯ ಈ ಕನ್ನಡ ನಾಡು ಅಂತ ಹಲವು ಕವಿಗಳು, ಹಲವಾರು ವೀರರು, ಶೂರರು, ಹಲವು ರಾಜ ಮನೆತನಗಳು ಸಾಹಿತ್ಯ ಸಂಸ್ಕೃತಿಯಿಂದ ಕಲೆಯಿಂದ ಶ್ರೀಮಂತವಾಗಿರ್ತಕ್ಕಂಥವರೇ. ನಮಗೆಲ್ಲ ತಿಳಿದಿರುವಂತೆ 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಒಂದು ರಾಜ್ಯಗಳ ಉದಯಕ್ಕೆ ಸುಮಾರು ವರ್ಷಗಳ ಹೋರಾಟವೇ ಬೇಕಾಯಿತು. ಅರಿದು ಹಂಚಿ ಹೋಗಿರ್ತಕ್ಕಂಥ ಕನ್ನಡ ನಾಡನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಕನ್ನಡಿಗರ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿದ್ದಾಗ ಅನೇಕ ಕನ್ನಡವನ್ನ ಉಳಿಸ್ಬೇಕು, ಬೆಳೆಸಬೇಕು ಅನ್ನೋದಕ್ಕಿಂತ ಆ ಕನ್ನಡವನ್ನ ಬಳಸಬೇಕು. ನಾವು ಎಷ್ಟು ಕನ್ನಡವನ್ನು ಬಳಸ್ತೇವೋ ಅವಾಗ ಕನ್ನಡ ಉಳಿತದೆ, ಬೆಳೀತಿದೆ ಅನ್ನೋ ಮಾತು. ಕೇವಲ ಭಾಷೆ ಮತ್ತು ಸಂಸ್ಕೃತಿ ಬೆಳೆದರೆ ಅದು ಅಭಿವೃದ್ಧಿ ಅಲ್ಲ. ನಮ್ಮ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಪ್ರತಿಯೊಬ್ಬ ನಮ್ಮ ನಾಡು ಕೂಡ ಬೆಳಗಬೇಕು. ಎಲ್ಲ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಕಂಡಾಗ ಮಾತ್ರ ಅದು ಕರ್ನಾಟಕ, ಅದು ನಮ್ಮ ದೇಶದಲ್ಲೇ ಹೆಗ್ಗುರುತು ಆಗ್ತದೆ. ಅದಕ್ಕೆ ಕವಿ ಕನ್ನಡ ಭಾಷೆಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ. ಧ್ವಜಾರೋಹಣ ಮಾಡುವ ಮೂಲಕ ರಾಜ್ಯೋತ್ಸವ ಆಚರಣೆಗೆ ಚಾಲನೆ ನೀಡಿದಂಥ ತಾಲೂಕಿನ ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ಅಧ್ಯಕ್ಷರು, ತಾಲೂಕಿನ ಗೌರವಾನ್ವಿತ ದಂಡಾಧಿಕಾರಿಗಳೇ, ವೇದಿಕೆ ಮೇಲೆ ಉಪಸ್ಥಿತಿದ್ದಂಥ ಪುರಸಭೆಯ ಗೌರವಾನ್ವಿತ ಅಧ್ಯಕ್ಷಿನಿ
ಸಹೋದರಿ ರಾಧಿಕಾ ದೇಶಪಾಂಡೆ ಅವರೇ, ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿತು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿತು ಚಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕಾಶ್ಮೀರ ಸುತ್ತಿ ನೋಡು, ಜೋಗದ ಕುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜತ ಎಲ್ಲರನ್ನ ಬಾಳಲ್ಲಿ ಗೊಂಬೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಗ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ, ಕನ್ನಡ ಕಸ್ತೂರಿ ಕನ್ನಡ. ಅಭಿಮಾನವೇ ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ ಸಂಸ್ಕಾರವು, ನಿನ್ನ ಬೆನ್ನ ಹಿಂದೆ ಜನಸಾಗರ, ನೀನವರ ಎದೆಯಲ್ಲಿ ಅಜರಾಮರ. ಹೆಚ್ಚಿದ ಈ ಕತ್ತಿಗೆ ಹೊರೆಯಂತೆ ನಾವು ಎಂದು, ನಮ್ಮ ಈ ನರನಾಡಿಗೆ ನೀನಾದಿ ಸ್ಫೂರ್ತಿ ಬಿಂದು. ಸಿಂಹಕ್ಕೆ ತಲೆ ಬಗ್ಗದು, ಕಡಲಕ್ಕೆ ಎದೆ ಜಕ್ಕದು, ನುಕ್ಕು ನುಕ್ಕು ಮುನ್ನುಕ್ಕು ನೀ ನಡೆದುದೇ ದಾರಿ. ಕನ್ನಡದ ಕಟ್ಟಾಡು ಸಿಡಿದೆದ್ದರೆ ಅತ್ಯಂತ ಅದ್ಭುತ ಕನ್ನಡದ ಬಾವುಟವನ್ನು ಶೌರ್ಯ ಮತ್ತು ದಿಟ್ಟತನದ ಜೊತೆಗೆ ವನ್ಯಜೀವಿಗಳ ಸಂರಕ್ಷಣೆಯ ಕುರಿತಾಗಿ ಸಾಧನೆ ಮಾಡಿದ್ದಾರೆ ಶ್ರೀಯುತ ಶಿವಪ್ಪ ಎಂ ತಳವಾರ್, ಶ್ರೀಯುತ ಹನುಮಂತಪ್ಪ ಉಪ್ಪಾರ್. ಇವರು ಶೌರ್ಯ ಹಾಗೂ ದಿಟ್ಟತನದ ಕ್ಷೇತ್ರವನ್ನು ಕೂಡ ಮಾಡುವ ವಿಶೇಷ ಕನ್ನಡ ಗೀತೆಗೆ ನೃತ್ಯ ಪ್ರದರ್ಶನವಾಗ್ತಾ ಇದೆ. ಈ ನೃತ್ಯ ಪ್ರದರ್ಶನದ ನಂತರ 2024-25ನೇ ಸಾಲಿನ SSL ಎಲ್ಲ ಶಿಕ್ಷಕ ಬಂಧುಗಳು ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗ ನೃತ್ಯೋತ್ಸವ ನಡೆಯುತ್ತದೆ.
ಮೆಟ್ಟಿದರೆ ಕನ್ನಡ ನಾಡ ನೋಡಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ್ದು ಜಟಕ